ರಾಷ್ಟ್ರೀಯ ಹೆದ್ದಾರಿ 75ರ ದಂಡುಪಾಳ್ಯ ಗೇಟ್ ಬಳಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ಕಬಳಿಸಲು ಭೂಗಳ್ಳರಿಂದ ಯತ್ನ, ವಿವಿಧ ದಲಿತ ಸಂಘಟನೆಗಳಿಂದ ಹೋರಾಟ. ಇತ್ತೀಚಿನ ದಿನಗಳಲ್ಲಿ ಹೊಸಕೋಟೆ ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬರುತ್ತಿದ್ದಂತೆ ಭೂಮಾಫಿಯಾ ಗಳ್ಳರು ಜಮೀನನ್ನು ಕಬಳಿಸಲು ಯತ್ನಿಸುತ್ತಿದ್ದು, ಇದಕ್ಕೆ ಪೂರಕವಾಗಿ ಹೊಸಕೋಟೆಯಿಂದ ಕೋಲಾರಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ದಂಡುಪಾಳ್ಯ ಗೇಟ್ ಸಮೀಪ ಯಾವುದೇ ರೀತಿಯ ನಂಬರ್ ಇಲ್ಲದೆ 22 ಗುಂಟೆ ಸರ್ಕಾರಿ ಜಮೀನಿದ್ದು, ಈ ಜಮೀನನ್ನು ಕಬಳಿಸಲು ಭೂಗಳ್ಳರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಯತ್ನ ಮಾಡಿರುವುದು ಕಂಡುಬಂದಿದೆ. 2021-22ರಲ್ಲಿ ಭೀಮ್ ಆರ್ಮಿ, ಪ್ರಜಾಶಕ್ತಿ ಸೇವಾ ಸಂಘ, ಕರ್ನಾಟಕ ದಲಿತ ಸಮಾಜ ಸೇನೆ ಸೇರಿದಂತೆ ವಿವಿಧ ದಲಿತ ಸಂಘಟನೆಗಳು ಈ ಒಂದು ಸರ್ಕಾರಿ ಜಮೀನನ್ನು ದಲಿತರ ಉದ್ಧಾರಕ್ಕಾಗಿ ಮತ್ತು ಅಂಬೇಡ್ಕರ್ ಅವರ ಮ್ಯೂಸಿಯಂ ಅಥವಾ ಗ್ರಂಥಾಲಯ ನಿರ್ಮಾಣ ಮಾಡಲು ಬಳಸಬೇಕೆಂದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿಯನ್ನು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಈ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನೆಟ್ಟಿದ್ದರೆ ಭೂಗಳ್ಳರು ಏಕಾಏಕಿ ಬಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಿತ್ತೆಸೆಯುವುದು, ಕಲ್ಲೆಸೆಯುವುದು ಮಾಡುತ್ತಿದ್ದರು. ಇದನ್ನು ಪ್ರತಿಭಟಿಸಿ ಭೀಮ್ ಆರ್ಮಿ ಮತ್ತು ಇತರ ಸಂಘಟನೆಗಳು ಮತ್ತೊಮ್ಮೆ ಇಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನೆಟ್ಟಿದ್ದು, ಈ ಭಾವಚಿತ್ರಕ್ಕೆ ಮತ್ತೇನಾದರೂ ಕೈ ಹಾಕಿದರೆ ತಾಲೂಕು ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಿ ಹೊಸಕೋಟೆ ಬಂದನ್ನು ಕೂಡ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಮುತ್ತೂರವರು, ಪ್ರಜಾಶಕ್ತಿ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಕಾವರ್ನಹಳ್ಳಿ ಬೆಟ್ಟಪ್ಪನವರು, ಕರ್ನಾಟಕ ದಲಿತ ಸಮಾಜ ಸೇವೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸೂಲ್ಕುಂಟೆ ಆನಂದ್ರವರು ಸೇರಿದಂತೆ ಕಾರ್ಯಾಧ್ಯಕ್ಷರಾದ ಮಂಜೂರವರು, ಜಿಲ್ಲಾ ಕಾರ್ಯದರ್ಶಿ ಅಂಬರೀಶ್ ಅವರು, ಉಪಾಧ್ಯಕ್ಷರಾದ ಅಯ್ಯಪ್ಪನವರು ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ನವ್ಯಶ್ರೀರವರು ಹಾಗೂ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶೋಭಾರವರು ಸೇರಿದಂತೆ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸೂಲ್ಕುಂಟೆ ಆನಂದ್ರವರು, ಮುತ್ತೂರವರು ಮತ್ತು ಕಾವನಹಳ್ಳಿ ಬೆಟ್ಟಪ್ಪನವರು ಸಂದರ್ಭದಲ್ಲಿ ಮಾತನಾಡಿ, ನಂಬರ್ ಇಲ್ಲದ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕಬಳಿಸಲು ಯತ್ನಿಸುತ್ತಿರುವುದು ಕಂಡುಬಂದಿದ್ದು, ಜೊತೆಗೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಿತ್ತು ಅಪಮಾನ ಮಾಡಿರುವುದು ಘೋರ ಅನ್ಯಾಯವಾಗಿದ್ದು, ಮತ್ತೊಮ್ಮೆ ಏನಾದರೂ ಇಂತಹ ಘಟನೆ ನಡೆದರೆ ಹೊಸಕೋಟೆಯನ್ನು ಬಂದ್ ಮಾಡಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು. ಯಾವುದೇ ಕಾರಣಕ್ಕೂ ಜಮೀನನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ದಲಿತ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಅಹಂಕಾರಕ್ಕೆ ಹೇಳಿ ಧಿಕ್ಕಾರ, ಮನೋವಾದಿ ದಲಿತ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಬಂಧುಗಳೇ, ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ಹಾಗೂ ಪ್ರಜಾಶಕ್ತಿ ಸೇವಾ ಸಂಘ, ಭೀಮ್ ಆರ್ಮಿ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ NH7 ಚೆನ್ನೈ ಹಾಗೂ ಬೆಂಗಳೂರಿಗೆ ಹಾದು ಹೋಗುವಂಥ ರಸ್ತೆಯಲ್ಲಿ 22 ಗುಂಟೆ ಜಾಗ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೀಸಲಿಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ಇಲ್ಲಿನ ದಲಿತ ಸಂಘಟನೆಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ AC ಗೆ ಹಾಗೂ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಈ ಹಿಂದೆ 5/9/2022ರಲ್ಲಿ ನಾವೆಲ್ಲ ಸಂಘಟನೆಗಳು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಇದನ್ನು ಅರಿತ ಕೆಲವರು ಮನೋವಾದಿಗಳು, ಕೆಲವು ಜಾತಿವಾದಿಗಳು, ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಇದನ್ನು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಒಂದು ಜಮೀನನ್ನು ಕಬಳಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾವುದೇ ಖಾಸಗಿ ಸೊತ್ತಲ್ಲ, ಯಾರದೇ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಇದು, ಹಾಗೂ ಯಾರೇ ಕೆರೆ ಕುಂಟೆಗಳನ್ನ ನಾವು ಕೇಳ್ತಾ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮ್ಯೂಸಿಯಂಗೆ ನಾವು ಕೇಳ್ತಾ ಇದ್ದೀವಿ, ಅಥವಾ ಒಂದು ಗ್ರಂಥಾಲಯಕ್ಕೆ ನಾವು ಕೇಳ್ತಾ ಇದ್ದೀವಿ, ಅಥವಾ ಅವರ ಹೆಸರಿನಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ನಾವು ಕೇಳ್ತಾ ಇದ್ದೀವಿ. ಪಕ್ಕದಲ್ಲೇ ದಲಿತ ಕಾಲುವಣಿ ಇದೆ, ಅಲ್ಲಿ ತಲೆತಲಾಂತರಗಳಿಂದ ವಾಸ ಮಾಡ್ತಾಯಿದ್ರು ಸಹ ಅವರಿಗೆ ತಲೆಗೊಂದು ಸೂರಿಲ್ಲ, ಅಂಥವ್ರಿಗೆ ಮನೆಗಳು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ದಲಿತ ಸಂಘಟನೆಗಳು, ಬೇಟಪ್ಪ ಅವರು, ಮುತ್ತು ಅವರು, ಇನ್ನೂ ಅನೇಕ ದಲಿತ ಮುಖಂಡರುಗಳು ಇದು ಪ್ರಯತ್ನ ಮಾಡ್ತಾಯಿದ್ರು ಸಹ ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಭಾವಚಿತ್ರವನ್ನು ಏನು ನಾವು ಇಲ್ಲಿ ನೆಟ್ಟಿದ್ವಿ, ಅದನ್ನು ಕೆಲವು ಮನೋವಾದಿಗಳು, ಕೆಲವು ಜಾತಿವಾದಿಗಳು, ಕೆಲವು ಪ್ರಭಾವಿಗಳು ಈ ಜಾಗನ ಲಪ್ಟಾಯಿಸಲಿಕ್ಕೆ ಸಂಚನ್ನು ರೂಪಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಕಿತ್ತಾಕಿದ್ರು. ಇತ್ತೀಚೆಗೆ ನಮ್ಮ ಸಂಘಟನೆಗಳವರೆಲ್ಲ ಬಂದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿತ್ರವನ್ನು ಅನಾವರಣ ಇಲ್ಲಿ ಮಾಡಿರ್ತಕ್ಕಂಥದ್ದು.
ಮುಂದಿನ ದಿನಗಳಲ್ಲಿ ನೀವೇನು ದಲಿತ ವಿರೋಧಿಗಳಾಗಿದ್ದೀರಾ, ಏನು ಅಂಬೇಡ್ಕರ್ ಅವರು ವಿರೋಧಿಗಳಾಗಿದ್ದೀರಾ, ನಿಮಗೆ ತಕ್ಕ ಪಾಠವನ್ನು ಎಲ್ಲ ದಲಿತ ಸಂಘಟನೆಗಳು ನಾವು ಕಲಿಸ್ತೀವಿ. ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಈ ವಿಚಾರಕ್ಕೆ ಏನಾದರೂ ನೀವು ಬಂದಿದ್ದೇ ಆದಲ್ಲಿ, ಇಲ್ಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿದ್ದೇ ಆದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ. ಹೊಸಕೋಟೆಯನ್ನು ಬಂದ್ಗೆ ಸಹ ನಾವು ಎಲ್ಲ ಸಂಘಟನೆಗಳ ವತಿಯಿಂದ ಕರೆಯನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್. ಈಗ 106, 107, 108 ಸರ್ವೆ ನಂಬರಲ್ಲಿ ಮುಂದೆ ಇರೋ ಸರ್ವೆ ನಂಬರ್ಲೆಸ್ ಜಾಗನ ಅದು ಬಂದು ನಾವು ಅಂಬೇಡ್ಕರ್ ಬೋರ್ಡ್ ಹಾಕಿದ್ರಿ. ಆದ್ರೂ ಇವ್ರೇನು ಮಾಡ್ತಾರೆ, ನಮ್ಮ ಜಾಗ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇಲ್ಲಿ ಫಸ್ಟು ದೇವಸ್ಥಾನ ಕಟ್ಟಿದ್ದಾರೆ. ಆ ದೇವಸ್ಥಾನ ಒತ್ತುವರಿ ಆಗಿದೆ. ನಾವು ತಹಸೀಲ್ದಾರ್ಗೆ, ಎ ಸಿಗೆ, ಡಿ ಸಿಗೆ ಎಲ್ಲರಿಗೂ ಇದು ಅರ್ಜಿ ಕೊಟ್ಟಿದ್ರು ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಡ್ತಾರೆ. ಪದೇ ಬಂದು ಬೋರ್ಡ್ ಕೀಳ್ತಾ ಇದ್ದಾರೆ. ಮೊನ್ನೆ ತಗೊಬಂದು ಮಾಡೋಣ ಅಂತ ನೋಡಿದ್ರೆ ಬಂದು ಗಲಾಟೆಗೆ ಬಂದಿದ್ದಾರೆ. ಮಾತಕ್ಕೆ ಮುಂಚೆ ನಿಮ್ಮ ಕೈಲಿ ಏನಾಗುತ್ತೆ ಆಗಲಿ ನೋಡಿ, ನಾವು ಮಾಡ್ತೀರಿ, ನಾವು ತೋರಿಸ್ತೀರಿ ಅಂತ ಮಣ್ಣನ್ನು JCB ತಗೊಂಡು ಲೆವೆಲ್ ಮಾಡೋಕ್ಕೆ ಬಂದು ಗಲಾಟೆ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಅಶೋಕ್ ಸರ್ ಅವರು ನಮ್ಮನ್ನು ಕರೆದಿ ಈ ಥರ ಮಾಡಬೇಡಿ ಅಂತೇಳಿ ನಮಗೆ ಒಂದು ಗಮನ ಇದು ಮಾಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಮುಖಾಂತರದಿಂದ ನಾವು ಈ ಸತಿ ಮೀಡಿಯಾವ್ರನ್ನ ಕರೆಸಿ ಇದೆಲ್ಲ ಮಾಡ್ತಾಯಿದ್ದೀರಿ. ದಯವಿಟ್ಟು ನಮಗೊಂದು ಕಾನೂನು ಪ್ರಕಾರ ನಮಗೇನಿದೆಯೋ ಅದನ್ನು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮ್ಯೂಸಿಯಂ ನಡಿಬೇಕು ಅಂತ ಕೇಳ್ಕೊಂಡು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳೇ, ಇವತ್ತು ಹೊಸಕೋಟೆ ತಾಲೂಕು 107, 106, 108 ಸರ್ವೆ ನಂಬರ್ ಸಂಬಂಧಪಟ್ಟ ಮಧ್ಯದಲ್ಲಿರೋಂಥ ಜಮೀನಿಗೆ ನಂಬರ್ಲೆಸ್ಸು ನಾವು 2021-22ರಲ್ಲಿ ನಾವು ಎಲ್ಲ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅರ್ಜಿ ಮುಖಾಂತರ ತಿಳಿಸಿದ್ದೀವಿ. ಇದುವರೆಗೂ ಆವತ್ತಿನ ದಿನಗಳಲ್ಲಿ ಯಾವುದೋ ಡಾಕ್ಯುಮೆಂಟ್ ತಂದು ಕೊಟ್ಟಿರೋದಿಲ್ಲ. ಈಗ ಸಾಗುವಲ್ಲಿ ಒಂದು ಕೈ ಬರೋ ಪನಿಗಳು, ಯಾವುದೇ ರೀತಿಯಲ್ಲೂ ತಾಲೂಕು ಕಚೇರಿಯಲ್ಲಿ ಎಂಟ್ರಿ ಇರೋದಿಲ್ಲ, ಯಾವುದೇ ರೀತಿಯಲ್ಲೂ ಕಚೇರಿ ಒಳಗಡೆ ಡಾಕ್ಯುಮೆಂಟ್ ಸಿಗೋದಿಲ್ಲ. ಇವರೇ ಸೃಷ್ಟಿ ಮಾಡ್ಕೊಂಡು ಇವಾಗ ನಮಗಾಗಿದೆ. ಸರ್ಕಾರಿ ಜಮೀನಲ್ಲಿ ಸರ್ವೆ ನಂಬರ್ ಇದ್ದರೆ ಮಾಡ್ಕೊಳ್ಳಿ, ನಂಬರ್ಲೆಸ್ ಯಾವ ಸರ್ಕಾರಿ ಅಧಿಕಾರಿಗಳು ಮಾಡಿಕೊಡೋದಕ್ಕೆ ಬರೋದಿಲ್ಲ. ಇದು ಸುಮಾರು ವರ್ಷಗಳಿಂದ ಯಾರನ್ನ ಬೇಕಾದ್ರೆ, ಯಾವ ಕೋರ್ಟಲ್ಲಿ ಬೇಕಾದ್ರೆ ಕೇಳಿ, ಯಾವ ಇದ್ರ ಬೇಕಾದ್ರೆ ಕೇಳಿ, ಯಾವ ಲಾಯರ್ಗಳ ಹತ್ರ ಬೇಕಾದ್ರೆ ಕೇಳಿ, ಯಾವ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಹತ್ರ ಕೇಳಿ, ನಂಬರ್ಲೆಸ್ನ ಯಾರಿಗೂ ಮಾಡ್ಕೊಡೋಕ್ಕೆ ಅಧಿಕಾರ ಇಲ್ಲ, ಸರ್ಕಾರಕ್ಕೆ ಕೊಡಬೇಕು. ಇವರು ಭೂಮಾಫಿಗಳು ಏನು ಮಾಡ್ತಾ ಇದ್ದಾರೆ, ಮಾರಾಟ ಮಾಡ್ಕೊಳೋದಕ್ಕೆ ಇವ್ರನ್ನ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಬಂದು ಇದು ನಮಗಾಗಿದೆ. ಯಾವ ಅಡಿಯಲ್ಲಾಗಿದೆ, ನಂಬರ್ಲೆಸ್ಗೆ ಯಾವುದೇ ರೀತಿಯಲ್ಲಿ ಮಾಡ್ಕೊಡೋಕ್ಕೆ ಅಧಿಕಾರ ಇಲ್ಲ. ದಯವಿಟ್ಟು ಎಷ್ಟೇ ಸರಿ ನಾವು ತಿಳಿಸಿದ್ರು ತಿರ್ಗಿ ಮತ್ತೆ ಅದು ನಮ್ಮ ಹತ್ರ ಸಾಗುವಲ್ಲಿದೆ ಅಂತ ತಗೊಂಬಂದು ತೋರಿಸ್ತಾ ಇದ್ದಾರೆ. ಆ ಥರ ಇದ್ರೆ ಲೀಗಲಾಗಿ ಕೋರ್ಟಲ್ಲಿ ಮಾಡ್ಕೊಂಬನ್ನಿ. ನಮ್ಮನ್ನು ಬೇಕಾದ್ರೆ ಕೋರ್ಟ್ನಿಂದ ಪಾರ್ಟಿ ಮಾಡ್ಕೊಂಡು ನಮ್ಮನ್ನು ಕೇಸ್ ನಡೆಸಿ ನಾವು ನಡೆಸೋಕ್ಕೆ ರೆಡಿಯಾಗಿದ್ದೀವಿ. ಸಾರ್ವಜನಿಕರಿಗೆ ಎಷ್ಟೇ ಅಧಿಕಾರಿಗಳಿಗೆ ಹೇಳಿದ್ರೂ ಅವ್ರು ಗಮನಕ್ಕೆ ತಗೊತಾ ಇಲ್ಲ. ಇಲ್ಲಿಲ್ಲ ಸ್ಥಳೀಯ ಅಧಿಕಾರಿಗಳು ತಹಸೀಲ್ದಾರ್ಗೆ ಅವರು ತಗೊತಾ ಇಲ್ಲ. ಇವರೇನು ಭೂಮಾಫಿಗಳು ಏನು ಮಾಡ್ತಾರೆ, ದುರುಪಯೋಗ ಮಾಡಿಕೊಂಡು ಬರೋ ಅಂಬೇಡ್ಕರ್ ಬೋರ್ಡ್ ಅವ್ರು ಕಿತ್ತಾಕೋದು, ಕಲ್ಲಿಂದ ಹೊಡೆಯೋದು, ತುಂಬ ಅವಮಾನ ಮಾಡ್ತಾ ಇದ್ದಾರೆ. ಸರ್, ಈಗ ಚುನಾವಣೆ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ, ನೀತಿ ಸಮಿತಿ ಇರೋದ್ರಿಂದ ನಾವು ಹೋರಾಟ ಮಾಡ್ತಾಯಿಲ್ಲ. ಈಗ 10ನೇ ತಾರೀಕು ತದನಂತರ ಚುನಾವಣೆಯ ಕೋಡ್ ಆಫ್ ಕಾಂಡಕ್ಟ್ ತೆರವಾದ ನಂತರ ನಾವು ಇದ್ರ ಸಲುವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗ ನಾವು ಹಮ್ಮಿಕೊತೀವಿ. ಹಂತವಾಗಿ ಇದಕ್ಕೆ ನಮಗೆ ಈ ಜಾಗನ ಪಡೀಲಿಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮ್ಯೂಸಿಯಂ ಮಾಡಲಿಕ್ಕೆ ಪಡೀಲಿಕ್ಕೆ ಯಾವ ರೀತಿ ಹೋರಾಟ ಬೇಕೋ, ಕಾನೂನಿನ ಹೋರಾಟ ಆಗಿರ್ಬೋದು, ಹಂಗೆ ಹೋರಾಟ ಆಗಿರ್ಬೋದು, ಮಾಡಲಿಕ್ಕೆ ನಾವು ಶತಸಿದ್ಧವಾಗಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈ ಹಿಂದೆ ಇದ್ರ ಹಿಂದೆ ಯಾರು ಪ್ರಭಾವಿಗಳಿರ್ತಾರೋ ಸರ್ಕಾರಿ ಗೋಮಾಳನ ನಂಬರ್ಲೆಸ್ನ ಮಾಡಿಕೊಡ್ಲಿಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಅಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಂತೀವಿ ಮುಂದಿನ ದಿನಗಳಲ್ಲಿ. ಈಗಾಗಲೇ ನಾನು ಹೇಳಿದಂಗೆ ಈಗ ಚುನಾವಣೆಯ ನೀತಿ ಸಮಿತಿ ಅಡ್ಡಿ ಇರೋದ್ರಿಂದ ನಾವು ಯಾವುದೇ ಹೋರಾಟ ಮಾಡಲಿಕ್ಕೆ ಆಗ್ತಾಯಿಲ್ಲ. ಚುನಾವಣೆಯ ನೀತಿ ಸಮಿತಿ 10ನೇ ತಾರೀಕಿಗೆ ತೆರವಾಗುತ್ತೆ. ತದನಂತರ ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಕೊಂಡು ಎಲ್ಲ ಸಂಘಟನೆಗಳ ಜೊತೆ ನಾವು ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ನಾವು ಹೋರಾಟವನ್ನು ರೂಪಿಸಬೇಕಂತೇಳಿ ಚರ್ಚೆ ಮಾಡಿ ಹಂತವಾಗಿ ಈ ಜಾಗನಂತೂ ಬಿಡುವಂಥ ಪ್ರಶ್ನೆನೇ ಇಲ್ಲ. ಇಲ್ಲಿ ತಲೆಗೊಂದು ಸೂರು ಕೊಡಲೇಬೇಕು. ಯಾರಿಗೆ ತಲೆಗೊಂದು ಸೂರು ಇಲ್ವೋ ಅವ್ರಿಗೆ ಆಗಲೇಬೇಕು, ಅಥವಾ ಗ್ರಂಥಾಲಯ ಆಗಬೇಕು, ಅಥವಾ ಅಂಬೇಡ್ಕರ್ ಸಮುದಾಯ ಭವನ ಆಗಲಿ ಬಿಡಿ ಸರ್. ಇವತ್ತು ನೋಡಿ, ದೊಡ್ಡ ಚೌಟ್ರಿಗಳಿದೆ, ಲಕ್ಷಾಂತರ ರೂಪಾಯಿ ಕಟ್ಟಿ ಬಡವರು ಹೋಗ್ಬಿಟ್ಟು ಅಲ್ಲಿ ಮದುವೆಗಳು ಮಾಡೋಕ್ಕಾಗಲ್ಲ, ಕಾರ್ಯಕ್ರಮಗಳು ಮಾಡ್ಕೊಳಕ್ಕಾಗಲ್ಲ. 22 ಗುಂಟೆಯಲ್ಲಿ ಒಂದು ಚಿಕ್ಕದಾಗಿ ಸಮುದಾಯ ಭವನ ಮಾಡಿದ್ರೆ ಬಡವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ. 10ರಿಂದ 15,000 ಅಲ್ಲಿ ಒಂದು ಫೀಸನ್ನು ಕಟ್ಬಿಟ್ರೆ ಅವರು ನಿರಂತರವಾಗಿ ಅಲ್ಲಿ ಕಾರ್ಯಕ್ರಮ ಮಾಡ್ಕೋಬೋದು, ಒಂದು ಮದುವೆ ಮಾಡ್ಕೋಬೋದು, ಇಲ್ಲ ಯಾವುದೋ ಒಂದು ಕಾರ್ಯಕ್ರಮ, ಸಂಘಟನೆಗಳ ಕಾರ್ಯಕ್ರಮವನ್ನೇ ಮಾಡ್ಕೋಬೋದು.
ಇದಕ್ಕಾಗಿ ಈ ಜಾಗವನ್ನು ಬಿಡೋ ಪ್ರಶ್ನೆಯೇ ಇಲ್ಲ. ಯಾರು ಈ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರು ಭೂಮಾಫಿಯಾಗಲಿದ್ದಾರೆ, ಯಾರು ರಿಯಲ್ ಎಸ್ಟೇಟ್ ದಂಧೆಕೋರರು ಇದ್ರ ಮೇಲೆ ಕಣ್ಣಾಕಿದ್ದಾರೆ, ಅವ್ರ ವಿರುದ್ಧ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಖಾಂತರ. ನಿಮ್ಮನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ. ಮುಂದಿನ ದಿನಲ್ಲಿ ಏನಾದರೂ ಬಂದು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ನೀವು ಮುಟ್ಟಿದ್ದೇ ಆದಲ್ಲಿ ಈ ದಲಿತರ ಶಕ್ತಿ ಏನಂತಕ್ಕಂಥದ್ದನ್ನು ನಾವು ತೋರಿಸ್ತೀವಿ ಈ ಹೊಸಕೋಟೆಯಲ್ಲಿ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್.